ನಾನಂತೂ ಮಧುರ ಅವ್ರ ಜೊತೆಗೆ ಕುಲುಮನಲ್ಲಿಗೆ ಹೋಗೋದು ಗ್ಯಾರಂಟಿ. ಆದರೆ ಅಣ್ಣಯ್ಯಪ್ಪನವ್ರು ಬರೋಕ್ಕಾಗಲ್ಲ. ಯಾಕಂದರೆ ಈ ಬಟಾಣಿ ತಿಂದಮೇಲೆ ಅವ್ರಿಗೆ ಬಟನ್ ಹಾಕೊಳ್ಳೋಕ್ಕೆ ಟೈಮ್ ಇರಲ್ಲ. ಜೈ ಜಾಪಡ್ ಮಾತು. ಗೌಡ್ರೆ, ಕುಲುಮನಲ್ಲಿಗೆ ಹೋಗ್ತೀನಿ ಅಂತ ತುಂಬ ಖುಷಿಯಾಗಿದ್ದೀರಲ್ವಾ? ನೀವು ಕುಲುಮನಲ್ಲಿಗೆ ಹೋಗಲ್ಲ, ಪಾರೋರ್ ಜೊತೆ ಕುಲುಮನಲ್ಲಿಗೆ ಹೋಗೋದು ನಾನು. ನೀವು ಈ ಬಟಾಣಿ ತಿಂದ ಮೇಲೆ ಬಾತ್ರೂಮ್ಗೆ ಹೋಗ್ಬೇಕು ಅಷ್ಟೇ. ಗೌಡ್ರ, ಓ ಅಣ್ಣಯ್ಯಪ್ಪನವ್ರೆ, ನೀವು ಬಟಾಣಿ ತಂದ್ಬಿಟ್ಟಿದಾರಿ. ನೀವು ಡ್ರಿಂಕ್ಸ್ ತೊಗೊಂಡ್ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನಾನು ಬಟಾಣಿ ತೊಗೊಂಬಂದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ? ಒಂದು ಕೆಲಸ ಮಾಡೋಣ, ನೀವು ತಂದಿರೋ ಬಟಾಣಿ ನಾನು ತಿಂತೀನಿ, ನಾನು ತಂದಿರೋ ಬಟಾಣಿ ನೀವು ತಿನ್ನಿ. ನೀವಿಬ್ರು ಈ ಬಟಾಣಿನ ತಿನ್ನೋ ಹಾಗಿಲ್ಲ. ನೀವಿಬ್ರು ಈ ಬಟಾಣಿ ತಿನ್ನಿ, ಈ ವೆಲ್ಕಮ್ ಡ್ರಿಂಕ್ ಕುಡೀರಿ. ಗೌಡ್ರೆ, ನಾವು ತಂದಿರೋದು ಮಿಕ್ಸಿಂಗ್ ಸರಿಯಾಗಿದೆ, ಜವಾಯಿಸಿ. ಅಡೆ ಕೆಕ್ಕಬುಲ್ಲ, ನಮ್ಮ ಬಟಾಣಿನ ಕೂಡ ಕಿತ್ಕೊಂಡೋದ. ಗೌಡ್ರೆ, ಇನ್ ಮುಂದೆ ನೀವು ತಿನ್ನೋದು ಕುಡಿಯೋದು ನಾವು ಕೊಡೋದನ್ನ ಮಾತ್ರ. ಜಾನಿ ಅಣ್ಣ, ಸ್ವಲ್ಪ ಕಡಿಮೆ ಕುಡೀರಿ. ಜಾಸ್ತಿ ಕುಡಿದ್ರೆ ಬೆಳಿಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ, ಆಮೇಲೆ ಫ್ಲೈಟ್ ಮಿಸ್ ಆದ್ರೆ ಕಷ್ಟ. ಗೊತ್ತು, ಸುಮ್ಮನೆ ಇರಲಿ. ಗೌಡ್ರೆ, ಯಾಕೆ ಸುಮ್ಮನೆ ಕೂತಿದ್ದೀರಾ? ಜಮಾಯಿಸಿ. ಏಯ್ ಬಾಣ್ಲಿ, ಅದ್ಯಾಕೋ ಹಂಗೆ ನೋಡ್ತಿದ್ಯಾ? ಬೇಕಿದ್ರೆ ನೀನು ಒಂದು ಪೆಗ್ ಹಾಕೋ. ಗೌಡ್ರೆ, ಜಾನಿ ಬಾಯ್, ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡೋಗಿ ಕರ್ಕೊಂಡ್ಬರೋದು ನಮ್ ಜವಾಬ್ದಾರಿ. ಹಾಗಾಗಿ ನಾವು ಕುಡಿಯೋದಿಲ್ಲ, ನೀವು ಎಂಜಾಯ್ ಮಾಡಿ. ಅಡ ಕೆಕ್ಕಬುಲ್ಲ, ಎಣ್ಣೆ ನೋಡ್ದಿಟ್ಕಲೆ ಬ್ಯಾರಲ್ ಗಟ್ಟ ಕುಡ್ಕೊಂಡು ಬೆಳ್ಳಿನ ಉಪ್ಪಿನಕಾಯಿ ಥರ ನೆಕ್ಕೊಂಬಿಡ್ತಿದೆ. ಇದೇನಪ್ಪ ಈ ಪಟ್ಟಿ ಒಳ್ಳೆಯವನಾಗ್ಬಿಟ್ಟಿದೆ. ನೀವಿಬ್ರು ಸೇರಿ ಏನು ಪ್ಲಾನ್ ಮಾಡಿಲ್ಲ ತಾನೆ? ಜಾನಿ ಬಾಯ್, ಗೌಡ್ರೆ, ಬೆಳಗ್ಗೆ ಬೇಗ ರೆಡಿ ಇದ್ಬಿಡಿ, ಲೇಟ್ ಮಾಡ್ಕೊಬಿಡಿ. ಫ್ಲೈಟ್ ಮಿಸ್ ಆಗ್ಬಿಟ್ರೆ ಕಷ್ಟ. ನಾವೇನು ಬರ್ತೀವಿ. ಬಾಯ್ ಬಾಯ್. ಅಣ್ಣಯ್ಯಪ್ಪನವ್ರು ಕುಲುಮನಲ್ಲಿಗೆ ಬರದೇ ಇರಕ್ಕೆ ನಾ ಏನೋ ಪ್ಲಾನ್ ಮಾಡಿದ್ವಿ. ಈ ಬಡ್ಡೆ ತಾವು ಬಂದು ಹಾಳು ಮಾಡ್ಬಿಟ್ಟು. ಹೇಗಾದ್ರೂ ಮಾಡಿ ಗೌಡ್ರನ್ನ ಬಾತ್ರೂಮಿಗೆ ಕಳ್ಸೋಣ ಅನ್ಕೊಂಡ್ರೆ ಈ ಹಾಳಾದವ್ರು ಬಂದು ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಲ್ಲಪ್ಪ. ಏನ್ ಮಾಡೋದೀಗ? ಗೌಡ್ರೆ, ಅವ್ರು ತಂದಿರೋ ಬಟಾಣಿ ಸ್ವಲ್ಪನೂ ಚೆನ್ನಾಗಿಲ್ಲ ರೀ. ಅಲ್ಲಿ ನಾವು ತಂದಿರೋ ಬಟಾಣಿ ಇದೆಯಲ್ಲ, ಅದನ್ನೇ ತಿಂದ್ಬಿಡೋಣ. ಚೆಂದಾಗಿಲ್ಲ, ಬನ್ನಿ ತಕೊಂಬರೋ. ಅಣ್ಣಪ್ಪನವ್ರೆ, ಏನಾಯ್ತು? ಬಟಾಣಿ ತಿಂದ ಮೇಲೆ ಯಾಕೋ ಹೊಟ್ಟೆ ಗುಳುಗುಳು ಅಂತೈತೆ ಗೌಡ್ರೆ. ನಿಮ್ಗೇನಾಯ್ತು ಗೌಡ್ರೆ? ಬಟಾಣಿ ತಿಂದ್ಮೇಲೆ ಯಾಕೆ ಕುಳ ಕುಳ ಅಂತದ ಅಣ್ಣಪ್ಪನವ್ರೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್